ಮುಗಿತಾ ರಾಹುಲ್ಗೆ? ಎಸ್. ಓಕೆ, ಲೆಟ್ಸ್ ಗೋ. ನಂಬರ್ 5, ನಿಮ್ಮ ಡೆಸ್ಟಿನಿ ನಂಬರ್. ಅಗೇನ್ ಐ ರಿಪೀಟ್, ನಿಮ್ಮ ಡೇಟ್ ಆಫ್ ಬರ್ತ್, ಡೇಟ್ ಆಫ್ ಮಂತ್, ಡೇಟ್ ಆಫ್ ಇಯರ್ ಇದಿಷ್ಟನ್ನು ಆ್ಯಡ್ ಮಾಡಿದ್ರೆ ಅದು 5 ಬಂದರೆ, ನಿಮ್ಮ ವಯಸ್ಸು 30ರ ಮೇಲಿದ್ದರೆ ಇದು ಅನ್ವಯ ಆಗುತ್ತೆ. ಅದು ನಂಬರ್ 5, ಮರ್ಕ್ಯುರಿ, ಬುಧ. ಕರೆಕ್ಟ್. ಬುಧ ನಂಬರೇ ಹೇಳ್ದಂಗೆ ಅದೊಂಥರ ಮರ್ಕ್ಯುರಿ. ನೀವು ಮರ್ಕ್ಯುರಿ ಅಂತ ಕೇಳಿದ ಕೂಡಲೇ ನಿಮಗೆ ಗೊತ್ತಾಗತ್ತೆ ಹೇಗಿರ್ತಾರೆ. ಪಾದರಸ ಥರ ಓಡಾಡ್ತೀರ. ಪಾದರಸ ಥರನೇ ಇರ್ತಾರೆ. ತುಂಬಾ ಮಾತಾಡ್ತಾರೆ, ಸಖತ್ತಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ, ಬಿಸ್ನೆಸ್ ಸೆನ್ಸ್ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಅವರು ಕೂಡ ಒಂದೇ ಇದ್ರ ಬಗ್ಗೆ ಅಂತ ಯೋಚನೆ ಮಾಡ್ತಿರಲ್ಲ. ಅವರು ನೆಕ್ಸ್ಟ್ ಏನು ಮಾಡ್ಬೋದು, ಇದನ್ನ ಬಿಟ್ಟು ಏನು ಮಾಡ್ಬೋದು, ಅದನ್ನ ಬಿಟ್ಟು ಏನು ಮಾಡ್ಬೋದು, ಈ ಥರದ್ರ ಬಗ್ಗೆ ತುಂಬ ಯೋಚನೆ ಮಾಡ್ತಾರೆ. ತುಂಬ ಪ್ರೋಆಕ್ಟಿವ್ ಅವರು. ಹೌದು, ಪ್ರೋಆಕ್ಟಿವ್ ಆಗಿರ್ತಾರೆ. ಆಮೇಲೆ ಎನರ್ಜೆಟಿಕ್ ಆಗೂ ಇರ್ತಾರೆ. ಸೊ ಆ ಥರ ಮಾಡ್ತಾರೆ. ಅದರಿಂದ ಅವ್ರದ್ದೊಂದು ಸ್ವಲ್ಪ ಬಿಸ್ನೆಸ್ ಓರಿಯೆಂಟೆಡ್ ಮೈಂಡ್ ಆದ್ರಿಂದ ಅವ್ರು ಬಿಸ್ನೆಸ್ ಅಕ್ಯುಮೆಂಟ್ ತುಂಬ ಚೆನ್ನಾಗಿರುತ್ತೆ ಅವ್ರಿಗೆ. ಒಂದು ಏನಾದರೂ ಒಂದು ಆಸ್ಪೆಕ್ಟ್ ನೋಡಿದ ತಕ್ಷಣ ಅವ್ರು ಅದನ್ನ ನೀಟಾಗಿ ಅನಲೈಸ್ ಮಾಡ್ಬಿಡ್ತಾರೆ. ಓಕೆ, ಇದಕ್ಕೆ ಇಷ್ಟು ಕಾಸ್ಟ್ ಆಗುತ್ತೆ, ಇದಕ್ಕೆ ಇಷ್ಟು ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ, ಇದಕ್ಕೆ ಕನ್ವರ್ಟ್ ಮಾಡ್ತಾರೆ. ಆಮೇಲೆ ಈ ನಂಬರ್ 5 ಯಾರ್ದ್ರ ಮನಿ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತಲ್ಲ. ಸೊ ಅವರು ಆ ತರ ಬ್ಯಾಂಕರ್ಸು, ಏನೇನು ಪ್ರೊಫೆಷನ್ ಹೋದ್ರೆ ಚೆನ್ನಾಗಿರುತ್ತೆ ಅವರು ಈ ಬ್ಯಾಂಕಿಂಗಿಗೆ ಹೋದ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ಫಿನಾನ್ಸ್ ರಿಲೇಟೆಡ್ ಏನೇನ್ ಕೆಲಸಗಳೆಲ್ಲ ಇರುತ್ತಲ್ಲ, ಈ ಬಡ್ಜೆಟ್ ಮಾಡೋದು, ಫಿನಾನ್ಸ್ ಇರ್ಬೋದು, ಕಮರ್ಷಿಯಲ್ ಇದಿರ್ಬೋದು, ಆ ತರ ಕೆಲಸಗಳಿಗೆಲ್ಲ ತುಂಬಾ ಚೆನ್ನಾಗಿ ಬರುತ್ತೆ. ಆಮೇಲೆ ಅವರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಅದರಿಂದ ನಾ ಹೇಳಿದ್ನಲ್ಲ, ಮಾತಾಡ್ತಾರೆ ಹೆಂಗ್ ಬೇಕೋ ಹಂಗೆಲ್ಲ ಟರ್ನ್ ಎಲ್ಲ ಮಾಡ್ಬಿಡ್ತಾರೆ. ಅದರಿಂದ ಅವರು ಈ ಲಾಯರ್ಸ್ಗಳಾದ್ರೆ, ಅಡ್ವೊಕೇಟ್ಸ್ ಆದ್ರೆ, ಡಿಪ್ಲೊಮ್ಯಾಟ್ಸ್ ಎಲ್ಲ ಆದ್ರೆ, ಆಯ್ತಾ, ಡಿಪ್ಲೊಮ್ಯಾಟ್ಸ್ ಆದ್ರೆ, ಈ ಫಾರಿನ್ ಡಿಪ್ಲೊಮ್ಯಾಟ್ಸ್ ಇರ್ತಾರಲ್ಲ, ಅದೆಲ್ಲ ಆದ್ರೆ ತುಂಬಾ ಚೆನ್ನಾಗಿ ಅವರು ಕೆಲಸ ಮಾಡ್ತಾರೆ. ಬಿಸ್ನೆಸ್ ಮ್ಯಾನ್ ಆದ್ರೆ, ಬಿಸ್ನೆಸ್ ಕನ್ಸಲ್ಟೆಂಟ್ಸ್ ಆದ್ರೆ, ಆಂಟ್ರಪ್ರಿನರ್ಸ್ ಆದ್ರೆ, ದೇ ಮೇಕ್ ಎಕ್ಸಲೆಂಟ್ ಆಂಟ್ರಪ್ರಿನರ್ಸ್. ಅವರಿಗೆ ಗೊತ್ತಿರತ್ತೆ ಯಾವುದು. ಓಕೆ, ಈಗ ತುಂಬ ಜನಕ್ಕೆ ಏನಾಗುತ್ತೆ, ಒಂದು ಶುರು ಮಾಡ್ತಾರೆ, ಆದರೆ ಅದು ಅಷ್ಟು ಚೆನ್ನಾಗಿ ನಡೀಲಿಲ್ಲ ಅಂದರೆ, ಮಧ್ಯದಲ್ಲಿ ಏನೋ ಒಂದು ಚೂರು ತೊಂದರೆ ಆದರೆ, ಕಷ್ಟ ಆದರೆ ಅದನ್ನ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು ಗೊತ್ತಿರಲ್ಲ. ಇವ್ರಿಗೆ ಗೊತ್ತಿರುತ್ತೆ. ಓಕೆ, ಈಗ ಸ್ವಲ್ಪ ಕಡಿಮೆ ಆಗ್ತಿದೆ ಅಂದಾಗ ತಿರ್ಗಾ ಅದನ್ನ ಪ್ರಾಫಿಟ್ ಕಡೆಗೆ ಹೆಂಗೆ ತೊಗೊಂಡು ಹೋಗೋದು ಗೊತ್ತಿರುತ್ತೆ. ಆಮೇಲೆ ಮಾರ್ಕೆಟಿಂಗಿಗಂತೂ ಮಾಡಿಸಿದಂಥ ನಂಬರ್ ಇದು. ಟ್ರೇಡಿಂಗು, ಮಾರ್ಕೆಟಿಂಗ್, ಬಿಸ್ನೆಸ್ ಮೈಂಡ್ ಸೆಟ್ ಇದ್ಮೇಲೆ ಟ್ರೂಲಿ ಇಂಟು ಮಾರ್ಕೆಟಿಂಗ್. ಹೌದು. ಈ ಅಕೌಂಟ್ಸು, ಸೇಲ್ಸು, ಮಾರ್ಕೆಟಿಂಗು, ಕಮರ್ಷಿಯಲ್ಲು, ಈ ಥರ ವಿಚಾರಗಳಿಗೆಲ್ಲ ತುಂಬ ಲೈಬ್ರರಿಯನ್ಸ್, ಇನ್ಶೂರೆನ್ಸ್ ಏಜೆಂಟ್ಸ್ ಎಲ್ಲ ಇರ್ತಾರಲ್ಲ, ಅಥವಾ ಇನ್ಶೂರೆನ್ಸ್ ಕಂಪ್ನಿನಲ್ಲಿ ಕೆಲಸ ಮಾಡೋದು. ಯಾಕಂದ್ರೆ ತುಂಬಾ ನಂಬರ್ಸ್ ಬಗ್ಗೆ ಮಾತಾಡ್ಬೇಕಾಗುತ್ತೆ ಇದರಲ್ಲಿ ಇದ್ದವರು. ಸೊ ಆ ಥರದಲ್ಲಿ ಮ್ಯೂಚುವಲ್ ಫಂಡ್ಸ್ ಅಲ್ಲೆಲ್ಲ ಇರ್ತಾರಲ್ಲ ಅವರು, ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಮಾಡೋವಂಥವ್ರು, ಎಕಾನಮಿಸ್ಟ್ಗಳು, ಇವ್ರುಗಳಿಗೆಲ್ಲ ಈ ಪ್ರೊಫೆಷನ್ಗಳೆಲ್ಲ ನಂಬರ್ 5ಗೆ ತುಂಬ ಚೆನ್ನಾಗಿ ಸೂಟ್ ಆಗತ್ತೆ. ಯಾಕಂದರೆ ಅವ್ರಿಗೆ ಮನಿ ಲ್ಯಾಂಗ್ವೇಜ್ ತುಂಬ ಚೆನ್ನಾಗಿ ಅರ್ಥ ಆಗೋದ್ರಿಂದ ಅವ್ರು ಈ ಥರ ಪ್ರೊಫೆಷನ್ಗೆ ಹೋದರೆ ಅವ್ರಿಗೆ ಈಸಿ. ಇಟ್ಸ್ ಲೈಕ್ ಅ ಕೇಕ್ ವಾಕ್. ಅವ್ರು ಅದನ್ನು ಈಸಿಯಾಗಿ ಅದನ್ನ ಬೇಗ ಕಲ್ತು ಬಿಡ್ತಾರೆ, ಅವ್ರಿಗೆ ಎಂಜಾಯ್ ಮಾಡ್ತಾರೆ. ಓಕೆ, ಉದಾಹರಣೆಗೆ ಇವಾಗ ಯಾರಾದರೂ ಕೇಳಿಸ್ಕೊತಿರೋರು, ಹೌದಲ್ವಾ ನನ್ನ 5 ನಾನೇನೋ ಬೇರೆ ಮಾಡ್ತಾ ಇದ್ದೀನಿ, ಚೇಂಜ್ ಮಾಡ್ಬಿಡ್ಲಾ ಹಾಗಾದರೆ ಅಂತಿದ್ರೆ ಅವ್ರಿಗೆ ನಿಮ್ಮ ಸಜೆಷನ್ ಏನು? ಚೇಂಜ್ ಮಾಡ್ಬಿಡ್ಲಾ ಅಂತ ನೀವು ಕೇಳೋ ಅಗತ್ಯನೇ ಇಲ್ಲ. ಅವ್ರಿಗೆ ಆಲ್ರೆಡಿ ಬರ್ತಾ ಇರುತ್ತೆ ತಲೆಯಲ್ಲಿ. ಕ್ವೈಟ್ ನ್ಯಾಚುರಲ್ ಅಲ್ವಾ ಇದೆಲ್ಲ ಅನಿಸ್ತಿರುತ್ತೆ. ಅಂದ್ರೆ ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಯಾವುದೋ ತುಂಬಾ ಸಾಫ್ಟ್, ಈಗ 2ಗೆ ಸೂಟ್ ಆಗೋಂಥ ಪ್ರೊಫೆಷನಲ್ಲಿ ಅವ್ರನ್ನ ಹಾಕ್ಬಿಟ್ರೆ ಮಾಡ್ತಿರ್ತಾರೆ ಕೆಲಸ, ಮಾಡಲ್ಲ ಅಂತಲ್ಲ, ಆದ್ರೆ ಅವ್ರನ್ನ ಎಂಜಾಯ್ ಮಾಡ್ಕೊಂಡು ಮಾಡ್ತಿರ್ತಾರ ಅನ್ನೋದು ಪ್ರಶ್ನೆ. ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಿರಲ್ಲ. ಆದ್ರೆ ಅದನ್ನ ಅವ್ರಿಗೆ ಹೆಂಗೋ ಇದೆ ಅಲ್ಲ, ಆಪ್ಟಿಟ್ಯೂಡ್ ಇದೆ ಅಲ್ವಾ, ಅವ್ರಿಗೆ ದುಡ್ಡಿನ ಬಗ್ಗೆ ತುಂಬ ಚೆನ್ನಾಗಿ ನಾಲೆಡ್ಜ್ ಇದೆ, ಆಪ್ಟಿಟ್ಯೂಡ್ ಇದೆ, ಅವ್ರನ್ನ ಕರ್ಕೊಂಬಂದು ಈ ಥರ ಜಾಬ್ಸ್ಗೆ ಹಾಕಿದ್ದಾರೆ. ಬಿಸ್ನೆಸ್ ಮಾಡು ಅಂತ ಕೊಟ್ಟರೆ, ನಾನೊಂದು ಬಿಸ್ನೆಸ್ ಮಾಡಬೇಕು, ಅವ್ರ ತಲೆಯಲ್ಲಿ ಯಾವಾಗಲೂ ಬರ್ತಾ ಇರುತ್ತೆ ಅದು, ನಾನೊಂದು ಬಿಸ್ನೆಸ್ ಮಾಡ್ತೀನಿ. ನೀವು 5 ಅವ್ರನ್ನ ಯಾರನ್ನ ಬೇಕಾದ್ರೂ ಕೇಳಿ, ಅವರು ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಆ ಬಿಸ್ನೆಸ್ನ ಹೆಂಗೆ ಎಕ್ಸ್ಪ್ಯಾಂಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ. ಎಲ್ಲ ತಲೆಯಲ್ಲೇ ನಡೀತಾ ಇರುತ್ತೆ. ಅವ್ರು ಅದ್ರಲ್ಲಿ ಇಲ್ಲ ಅಂದ್ರೂ ಕೂಡ ಅವ್ರು ಯಾವಾಗಲೂ ಅದ್ರದ್ದು ಒಂದು ಥಾಟ್ ಅವ್ರ ತಲೆಯಲ್ಲಿ ಇರುತ್ತೆ. ನಾನೊಂದು ದಿವಸ ಬಿಸ್ನೆಸ್ ಮಾಡ್ತೀನಿ, ನಾನು ಯಾಕೆ. ಅದು ಇನ್ನೊಂದು ವಿಷಯ ಏನು ಅಂತಂದ್ರೆ, ಅವರಿಗೆ ನಾನು ಬೇರೆಯವ್ರಿಗೋಸ್ಕರ ಕೆಲಸ ಮಾಡಿ ಅವ್ರಿಗೆ ನಾನು ಪ್ರಾಫಿಟ್ ಮಾಡ್ಕೊಡೋದು ಯಾಕೆ, ಹೌದು, ಅದನ್ನ ನಾನೇ ಮಾಡ್ಕೋಬೋದಲ್ವಾ, ನನಗೋಸ್ಕರ ನಾ ಕೆಲಸ ಮಾಡಿದ್ರೆ ಅದನ್ನ ನಾನು ಯೂಸ್ ಮಾಡ್ಬೋದಲ್ವಾ ಅನ್ನೋ. ಯಾಕಂದ್ರೆ ದ ಮನಿ ಮೈಂಡೆಡ್ ಹೇಳಿದೆ ನಾನು, ದ ವೆರಿ ಗುಡ್ ಅಂದ್ರೆ ದೇ ಅಂಡರ್ಸ್ಟ್ಯಾಂಡ್ ದ ಮನಿ ಲ್ಯಾಂಗ್ವೇಜ್ ರಿಯಲಿ ವೆಲ್. ಸೊ ಹಿಂಗಿರುವಾಗ ಅವ್ರಿಗೆ ಈ ಥರ ಥಾಟ್ಸ್ ಬರೋದು ಸರ್ವೇ ಸಾಮಾನ್ಯ. ಸೊ ಅವ್ರು ಈ ತರ ಯೋಚನೆ ಇಂಟೆಲಿಜೆನ್ಸ್ ಆಗಿ
ಮಾರ್ಕೆಟ್ ಮೈಂಡ್ ಸೆಟ್ ಅಂದ್ರೆ ಬಿಸ್ನೆಸ್ ಮೈಂಡ್ ಸೆಟ್ ಇದ್ದಾಗ, ಹೌದು ಹೌದು ಕಮ್ಯುನಿಕೇಶನ್ ಸ್ಕಿಲ್ ಇದ್ದಾಗ ಕರೆಕ್ಟ್ ಇದೆಲ್ಲ ಇಂಟರ್ಲಿಂಕ್ಡ್ ಆಕ್ಚುಲಿ. ಕರೆಕ್ಟ್. ಆಮೇಲೆ ಅವರು ಬಿಸ್ನೆಸ್ ಅವ್ರು ಮಾಡ್ಬೋದಾ, ಅವ್ರು ಕನ್ಸಲ್ಟ್ ಕೂಡ ಮಾಡ್ಬೋದು ಅವ್ರನ್ನ. ಕೇಳಿದ್ರೆ ಒಳ್ಳೊಳ್ಳೆ ಐಡಿಯಾಸ್ ಕೊಡ್ತಾರೆ. ಬಿಸ್ನೆಸ್ನ ಹೆಂಗೆ ಮಾಡೋದು, ಬಿಸ್ನೆಸ್ನ ಹೆಂಗೆ ಎಕ್ಸ್ಪ್ಯಾಂಡ್ ಮಾಡೋದು, ಇಂಟರ್ಲಿಂಕ್ ಹೆಂಗೆ ಮಾಡೋದು, ಆ ಬಿಸ್ನೆಸ್ನ ಈ ಬಿಸ್ನೆಸ್ನ ಇಂಟರ್ಲಿಂಕ್ ಹೆಂಗೆ ಮಾಡೋದು ಅನ್ನೋದ್ರ ಬಗ್ಗೆ ಎಲ್ಲ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಆಮೇಲೆ ಅವ್ರು ಎಲ್ಲರೂ ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ಹೊಂದಿರ್ತಾರೆ. ಒಂದೇ ಇದರಿಂದ ದುಡ್ಡು ಬರುತ್ತೆ ಅಂತ ಏನಿಲ್ಲ. ಇಲ್ಲ, ಯಾಕಂದ್ರೆ ಅವ್ರ ಮೈಂಡಲ್ಲಿ ಯಾವಾಗಲೂ ಓಡ್ತಿರುತ್ತಲ್ಲ. ಅನ್ಲೆಸ್ ಅವ್ರಿಗೆ ಈ ನಂಬರ್ ಅವರು ಬಿಸ್ನೆಸ್ ಏನೋ ಒಂದು ಸಣ್ಣದಾದರೂ ಮಾಡೋಕ್ಕೆ ಶುರು ಮಾಡಿದರೆ, ಅಥವಾ ಅವ್ರು ಯಾರಿಗಾರು ಇದ್ರ ರಿಲೇಟೆಡ್ ಹೆಲ್ಪ್ ಮಾಡ್ತಿದ್ರೆ ಆರಾಮಾಗಿರ್ತಾರೆ. ಇಲ್ಲ ಅಂದರೆ ಅವ್ರ ತಲೆಯಲ್ಲಿ ಯಾವಾಗಲೂ ಇರುತ್ತೆ ವಿಚಾರ. ಸೊ ಸಿಂಪಲ್ ನಮ್ಮ ಭಾಷೆಯಲ್ಲಿ ಹೇಳಬೇಕು ಅಂದರೆ ಬದುಕೋಕೆ ದಾರಿ ಗೊತ್ತು ಅವ್ರಿಗೆ. ಗೊತ್ತು. ಕರೆಕ್ಟ್ ಅಲ್ವಾ? ಆಮೇಲೆ ಮನಿ ಮ್ಯಾನೇಜ್ಮೆಂಟ್ ಸ್ಕಿಲ್ಸು ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಈ ಬಜೆಟಿಂಗು, ಎಕಾನಮಿಸ್ಟ್ಗಳು ಎಲ್ಲ ಇರ್ತಾರಲ್ಲ, ಸೊ ಅವರೆಲ್ಲ ಇದರಲ್ಲಿ ಇರ್ತಾರೆ. ಇರುತ್ತೆ. ಅವ್ರದ್ದು ನಂಬರ್ 5 ಇದ್ದೇ ಇರುತ್ತೆ ಮೋಸ್ಟ್ ಆಫ್ ದ ಟೈಮ್. ಏನು ಅವ್ರ ಪಾರ್ಟ್ನರ್ಸ್ ಹೆಂಗಿರ್ತಾರೆ, ಅವ್ರ ಲೈಫ್ ಹೇಗಿರುತ್ತೆ, ರಿಲೇಷನ್ಶಿಪ್ಪಲ್ಲಿ ಯಾರಿದ್ರೆ ಬೆಸ್ಟು? ಅದೇ ರಾಹು ಅವರಿದ್ರೆ ಅವರಿಗೆ ಚೆನ್ನಾಗಿರುತ್ತೆ. ಸೊ 5 ಮತ್ತು 4 1 ಅವ್ರ ಜೊತೆನೂ ಚೆನ್ನಾಗಿ ಸೂಟ್ ಆಗ್ತಾರೆ. 5ಗೆ 1 ಸೂಟ್ ಆಗ್ತಾರೆ. ಓಕೆ. ಆ್ಯಕ್ಚುಲಿ ನಂಬರ್ 5ಗೆ ಯಾರೂ ಎನಿಮಿ ನಂಬರ್ಸ್ ಅಂತ ಇಲ್ವೇ ಇಲ್ಲ. ಇಟ್ಸ್ ನ್ಯೂಟ್ರಲ್ ನಂಬರ್. ಮನಿ ನಂಬರ್ಸ್ ಇಲ್ಲ. ಆದ್ರೆ ಸೊ ಹಂಗಾಗಿ ಅವ್ರು ಎಲ್ಲಾದ್ರ ಜೊತೆನೂ ಒಂಥರ ಬ್ಲೆಂಡ್ ಆಗ್ತಾರೆ. ಸೊ ಬುದ್ಧಿವಂತಿಕೆ, ಹಣ ಮತ್ತು ಸಂವಹನ ಕ್ರಿಯೆ ಸೊ ಚೆನ್ನಾಗಿರೋದ್ರಿಂದ ಎಲ್ಲರ ಜೊತೆನೂ ಚೆನ್ನಾಗಿ ಆಗ್ತಾರೆ. ಕಮ್ಯುನಿಕೇಶನ್ ಸ್ಕಿಲ್ಸ್ ತುಂಬಾ ಚೆನ್ನಾಗಿರೋದ್ರಿಂದ ಓಕೆ. ಅವರು ಹೆಂಗ್ ಬೇಕಾದ್ರು ಯಾರ ಜೊತೆ ಬೇಕಾದ್ರು ಅವ್ರು ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಯಾರಾದ್ರೂ ಆ ಥರ ಇದ್ದವ್ರು ನಿಮ್ಮ ಗ್ರೂಪಲ್ಲಿ ಇದ್ರೆ ಅವರು ಫೈಲ್ ಇರ್ತಾರೆ ಸಾಮಾನ್ಯವಾಗಿ ಅಂತ. ಅದು ಚೆನ್ನಾಗಿ ಹೊಂದಾಣಿಕೆ ಮಾಡ್ಕೊಂಡು ಗ್ಲಿಚಸ್ ಮಾಡ್ಕೊಳ್ಳದೆ ಹೌದು, ನೀಟಾಗಿ ಜೀವನ ನಡೆಸ್ತಾ ಇದ್ದಾರೆ. ಓಕೆ, ನೈಸ್. ಆರ್ ದೇ ವೆರಿ ಅಂದರೆ ತುಂಬ ಡಿಸಿಪ್ಲಿನ್ ಅವರು? ಆ ಥರ ಏನಾದ್ರು ಇದೆಯಾ? ಇಲ್ಲ ಇಲ್ಲ, ಡಿಸಿಪ್ಲಿನ್ ವಿಚಾರದಲ್ಲಿ ಅವರಲ್ಲ, ರಾವ್ ಅವರು ತುಂಬಾ ಡಿಸಿಪ್ಲಿನ್ ಇರ್ತಾರೆ. ಇವರು ಅಂತ ಡಿಸಿಪ್ಲಿನ್ ಅಂತ ಅಲ್ಲ, ಇವ್ರಿಗೆ ಒಂಥರ ತುಂಬಾ ಎನರ್ಜಿ ಜಾಸ್ತಿ ಇರುತ್ತೆ. ಇವ್ರ ಎನರ್ಜಿ ಮತ್ತೆ 9 ಅವ್ರ ಎನರ್ಜಿ ಒಂದ್ ಸ್ವಲ್ಪ ಸಿಮಿಲರ್. ಯಾಕಂದ್ರೆ ಅವ್ರಿಗೂ ತುಂಬಾ ಎನರ್ಜಿ, ಇವ್ರಿಗೂ ತುಂಬಾ. ಸೊ ಇವ್ರ ಜೊತೆ ಯಾರೇ ಜಾಯಿನ್ ಆದ್ರೂ ಅದು ಪಾಸಿಟಿವ್ ಆಗಿ ಕನ್ವರ್ಟ್ ಆಗ್ತಿರುತ್ತೆ. ಹಾ, ಆಲ್ಮೋಸ್ಟ್ ಅಲ್ವಾ? ಇವರಿಗೆ ಹ್ಯಾಂಡಲ್ ಮಾಡಕ್ ಗೊತ್ತಿರತ್ತೆ. ಹಾ, ವೆರಿ ನೈಸ್.